ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಈ ದಿನ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಯಾವಾಗಲೂ ವಾಂಗಿಬಾತ್ ತಿಂದು ಬೋರ್ ಆಗಿರುತ್ತೆ. ಈ ರೀತಿ ಗೊಜ್ಜು ರೀತಿ ಮಾಡ್ಕೊಂಡು ತಿನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಉದ್ದಕ್ಕೆ ಹೆಚ್ಚಿರೋ ವಾಂಗಿಬಾತ್ ಬದನೆಕಾಯನ್ನು ನೀರಲ್ಲಿ ಹಾಕಿ, 3 ಟೊಮೆಟೊ, 1 ಕ್ಯಾಪ್ಸಿಕಮ್, 3 ಈರುಳ್ಳಿ, ವಾಂಗಿಬಾತ್ ಪೌಡರ್, ಕಡಲೆಬೇಳೆ, ಕಡಲೆ ಬೀಜ, ಅರ್ಧ ಕಪ್ ಎಣ್ಣೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅರ್ಧ ಕಪ್ ಎಣ್ಣೆ ಹಾಕಿ, ಅದು ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ, ಅದು ಚಿಟಪಟ ಅಂದ ನಂತರ ಕಡಲೆ ಬೀಜವನ್ನು ಹಾಕಿ, ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದು ಒಂದು ಸ್ವಲ್ಪ ಆದ ನಂತರ ಅದರ ಜೊತೆಗೆ ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ಆಮೇಲೆ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಡಿ, ಫುಲ್ ಉಪ್ಪೆಲ್ಲ ಈರುಳ್ಳಿಗೆ ಇಳಿದ್ಬಿಡುತ್ತೆ. ಅರ್ಧ ಆದಮೇಲೆ 3 ಹೆಚ್ಚಿದ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಆದ ನಂತರ ಬದನೆಕಾಯಿಯನ್ನು ಹಾಕಿ ಫ್ರೈ ಮಾಡಿ. ನಾವು ಗೊಜ್ಜಿಗೆ ಹಾಕೋವರೆಗೂ ನೀರಲ್ಲೇ ಇರಬೇಕು, ತೆಗೆದ್ರೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಬದನೆಕಾಯಿ. ಇದು ಆದ ನಂತರ ಇದಕ್ಕೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿಯನ್ನು ಹಾಕಿಸಿ 1 ಮಿನಿಟ್ ಅನ್ನು ಫ್ರೈ ಮಾಡಿ. ಹೀಗೆ ಪೌಡರ್ ಹಾಕಬಾರ್ದು. ಇದಾದ ಮೇಲೆ ವಾಂಗಿಬಾತ್ ಪೌಡರನ್ನು ಹಾಕಿ ಫ್ರೈ ಮಾಡಿ. 2 ಮಿನಿಟ್ಸ್ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಆ ಬಿಸಿಗೆ ಅದು ಫ್ಲೇವರೆಲ್ಲ ಇಟ್ಕೊಳುತ್ತೆ. ಈಗ ವಾಂಗಿಬಾತ್ ಗೊಜ್ಜು ರೆಡಿ. ಇದನ್ನು ಒಂದು ಬೌಲಲ್ಲಿ ಅನ್ನ ತಗೊಂಡು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ವಾಂಗಿಬಾತ್ ಗೊಜ್ಜನ್ನು ರೆಡಿ. ಬಿಸಿ ಬಿಸಿ ಸಿಂಪಲ್ ರೆಸಿಪಿ, ಟ್ರೈ ಮಾಡಿ ಪ್ಲೀಸ್.